ಗೆಸ್ಟ್ಗಳನ್ನ ನಾವು ವೇದಿಕೆ ಮೇಲೆ ಕೂರಿಸಿ ಬರೋಂಥ ಸ್ವಾಮೀಜಿಗಳಿಗೆಲ್ಲ ಬಂದು ಅವ್ರನ್ನ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅದು ಬಂದು ರುದ್ರಭೂಷಣ ಅಂತ ಒಂದು ಪ್ರಶಸ್ತಿ. ಆ ರುದ್ರಭೂಷಣ ಪ್ರಶಸ್ತಿ ಬಂದು ಎಲ್ಲ ಸ್ವಾಮೀಜಿಗಳು ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರ್ತೀಯಾರೋ ಅಷ್ಟು ಜನ ಸ್ವಾಮೀಜಿಗಳಿಗೂ ಆ ರುದ್ರಭೂಷಣ ಅಂತ ಒಂದು ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ. ಇದರ ಬಂದು ಈಗಾಗಲೇ ನಾವು ಕೆರಗೋಡಿ ರಂಗಪ್ಪನ ಸ್ವಾಮೀಜಿಗಳು ಮತ್ತು ನಮ್ಮ ರವೀಂದ್ರ ಸ್ವಾಮೀಜಿಗಳು ಮತ್ತು ನಮ್ಮ ಈ ಮಾಡಾಳು ನೆಗಡಿಕೆ ಸ್ವಾಮೀಜಿಗಳು ಅವರೆಲ್ಲರೂ ಈಗಾಗಲೇ ಕರಿತೀವಿ. ಆಲ್ಜಿಂಚಿ ಹಾಸನ ಸ್ವಾಮೀಜಿಗಳು ಈಗ ಹಲವಾರು ಸ್ವಾಮೀಜಿಗಳನ್ನ ಈಗ ಕರೀತಾ ಇದ್ದೀವಿ. ಈಗ ಸೋಮವಾರ ಬಂದು ಒಂದು ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಕ್ಕೆ. ಈ ಥರ ಒಂದು 15 ಜನ ಸ್ವಾಮೀಜಿಗಳಾಗ್ತಾರೆ. ಆ ಸ್ವಾಮೀಜಿಗಳ ಒಂದು ಪ್ರವಚನ ಕಾರ್ಯಕ್ರಮ ಅದೆಲ್ಲ ಇರುತ್ತೆ. ಕಾರ್ಯಕ್ರಮ ಬಂದು 4 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಒಂದು 9 ಗಂಟೆಗೆ ಮುಗಿಯುತ್ತೆ. ಇದಕ್ಕೆ ಬಂದು ಇಲ್ಲೊಂದು ನಾವು ದೊಡ್ಡ ಒಂದು ಬೃಹತ್ ಸ್ಟೇಜ್ ಎಲ್ಲ ಹಾಕಿಸಿ ಜನಗಳಿಗೆ ಬಂದು ಒಂದು 2000 ಜನಕ್ಕೆ ಆಗೋಂಥ ಚೇರ್ಗಳ ವ್ಯವಸ್ಥೆ ಎಲ್ಲ ಒಂದು 2000 ಜನ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಅಷ್ಟು ಚೇರ್ಗಳ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಅದಲ್ಲದೆ ರಾತ್ರಿ ಎಲ್ಲರಿಗೂ ಊಟ 2000 ಜನಕ್ಕೂ ರಾತ್ರಿ ಕಾರ್ಯಕ್ರಮ ಮುಗಿದ ಮೇಲೆ 8-9 ಗಂಟೆ ಅಷ್ಟು ಎಲ್ಲರೂ ಊಟ. ಈ ಊಟದ ವ್ಯವಸ್ಥೆ ಎಲ್ಲ ಯಾರು ನೋಡ್ಕೋಬೇಕು, ಮತ್ತು ಈ ಮಕ್ಕಳುಗಳದ್ದು ಜವಾಬ್ದಾರಿ ಯಾರು ನೋಡ್ಕೋಬೇಕು, ಮತ್ತು ಗುರುಗಳನ್ನ ಎಲ್ಲ ಗುರುಗಳನ್ನ ಕರೆಸಿ ಅವ್ರಿಗೆ ಏನು ಸತ್ಕಾರ ಮಾಡಬೇಕು ನೋಡ್ಕೋಬೇಕು, ಅದನ್ನ ನೋಡ್ಕೋಬೇಕಿದ್ದೆಲ್ಲ ಒಂದು ಟೀಮ್ ಮಾಡಿ ಮಾಡಬೇಕು ಅಂತ. ಆಮೇಲೆ ಸ್ವಾಮೀಜಿಗಳಿಗೆ ಎಲ್ಲರೂ ವಾದ್ಯ ಇದೆಲ್ಲ ಇದು ಮಾಡಿದ್ದೀವಿ. ಬರುವಂಥ ಎಲ್ಲ ಸ್ವಾಮೀಜಿಗಳಿಗೂ ನಾವು ಆಚೆ ಕಡೆಯಿಂದ ಅವ್ರ ವಾದ್ಯ ಸಮೇತ ಸ್ವಾಮೀಜಿಗಳನ್ನೆಲ್ಲ ಇದನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಿಮಗೇನಾದ್ರು ಸೆಪ್ಟೆಂಬರ್ 29ನೇ ತಾರೀಕು ಅರಸೀಕೆರೆ ನಗರದಲ್ಲಿ
ಆ, ಸಂತ ಸಂಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂತ ಸಂಗಮ ಮೂಲಕ ನಾಡಿನ ಎಲ್ಲ ವಿವಿಧ ಮಠಾಧೀಶರುಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಈ ಒಂದು ಸಂತ ಸಂಗಮ ಕಾರ್ಯಕ್ರಮದಲ್ಲಿ ಬರುವಂಥ ಎಲ್ಲ ಗುರುಗಳಿಗೆ, ಎಲ್ಲ ಮಠಾಧೀಶರುಗಳಿಗೆ ರುದ್ರಭೂಷಣ ಅಂತ ಒಂದು ಪ್ರಶಸ್ತಿ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಇದರೊಂದಿಗೆ ವಿಶೇಷ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ 1,000 ಜನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದು ಮೃತ್ಯುಂಜಯ ಜಪನ ಬಂದು ಪಠಣ ಮಾಡ್ತಾರೆ. ಈ ಒಂದು ಮೃತ್ಯುಂಜಯ ಜಪ ಪಠಣ ಸಹ ಅವತ್ತೇ ಇರುತ್ತೆ. ಅಂದರೆ ಈ ಮೃತ್ಯುಂಜಯ ಜಪ ಬಂದು ಸಂಜೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಸಂಜೆ 5 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ಎಲ್ಲ ಸ್ವಾಮೀಜಿಗಳಿಂದ ಅವರ ಪ್ರವಚನ ಇದರೆಲ್ಲ ಪ್ರತಿಯೊಂದು ಇರುತ್ತೆ. ಮತ್ತು ಅದೇ ರೀತಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲರೂ ಸಹ ರಾತ್ರಿ ಊಟದ ವ್ಯವಸ್ಥೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅರಸೀಕೆರೆ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದರಲ್ಲೂ ಮುಖ್ಯವಾಗಿ ಎಲ್ಲ ಸಂಘ ಸಂಸ್ಥೆಗಳು, ಅರಸೀಕೆರೆಯಲ್ಲಿರುವಂಥ ಎಲ್ಲ ಸಮುದಾಯ, ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಬಂದು ಜಾತ್ಯತೀತವಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಮುದಾಯದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದೇ ನಮ್ಮ ಒಂದು ಕೋರಿಕೆ. ಹಾಗಾಗಿ ಎಲ್ಲ